ಸೆಮಿಫೈನಲ್ ಹಂತಕ್ಕೆ ತಲುಪ್ತು. ಇದರಲ್ಲಿ 24 ಯಾಕೆ ಇಂಪಾರ್ಟೆಂಟ್ ಆಗತ್ತಂತ ಹೇಳ್ತೀನಿ. ತಪ್ಪು ಮಾಡಿರೋದು ಆಸ್ಟ್ರೇಲಿಯಾ ಎಲ್ಲಿ ಅಂತಂದ್ರೆ, ಹಾರ್ದಿಕ್ ಪಾಂಡೆ ಯಾವತ್ತೂ ಹೇಳ್ತೀನಿ ಮ್ಯಾಚ್ ನ ಗೆಲ್ಲೋಕೆ ಸೋಲಕ್ಕೆ ಎಲ್ಲ ಇಂಪಾರ್ಟೆಂಟ್ ಕಾರಣಗಳು ಇದ್ದೇ ಇರುತ್ತೆ. ಅದರ ಜೊತೆಗೆ ಕ್ಯಾಚ್ ಈಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದ್ರೆ ಒಂದು ಕ್ಯಾಚ್ ಬಿಟ್ರೆ ಅದು ಕ್ಯಾಚ್ ಬಿಟ್ಟಿರೋದಲ್ಲ, ಮ್ಯಾಚ್ ಬಿಟ್ಟಂತ ಆಗಿರುತ್ತೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ 3 ರನ್ ಇದ್ದಾಗ ಈಸಿ ಕ್ಯಾಚ್ ಬಿಟ್ರು ಮಿಚೆಲ್ ಮಾರ್ಷ್. ಅಲ್ಲಿ ಅದ ನಂತರ ಹಾರ್ದಿಕ್ ಪಾಂಡ್ಯ 27 ರನ್ ಹೊಡೆದೋದ್ರು. ಅಲ್ಲಿಗೆ 23 ರನ್ ಶಾರ್ಟೇಜ್ ಆಗ್ತಿತ್ತು ಅಲ್ವಾ, ಅವ್ರು ಕ್ಯಾಚ್ ಹಿಡ್ದಿದ್ರೆ. ಅದೇ 24 ರನ್ ಇಂದ ಆಸ್ಟ್ರೇಲಿಯಾ ಇವತ್ತು ಸೋಲು ಅನುಭವಿಸಿದೆ. ಅದರ ಜೊತೆಗೆ ಬಲಿಷ್ಠ ಇಂಡಿಯಾ ಫೀಲ್ಡಿಂಗ್, ಬ್ಯಾಟಿಂಗ್, ಬೌಲಿಂಗ್ ಲೈನ್ ಅಪ್ ಇಂಡಿಯಾನ ಸೆಮಿಫೈನಲ್ ಹಂತಕ್ಕೆ ತಲುಪೋ ಸಾಧಿಸಿದೆ. ಇದೇ ಖುಷಿಲಿ ಭಾರತ ಫೈನಲ್ ಗೆದ್ದು ಬರ್ಲಿ ಅಂತ ಹೇಳ್ತೀನಿ. ಇನ್ನು ಫೈನಲ್ ಸೆಮಿಫೈನಲ್ ಅಲ್ಲಿ ಇಂಡಿಯಾ ಬಲಿಷ್ಠ ಇಂಗ್ಲೆಂಡ್ ತಂಡನ ಎದುರಿಸ್ತಿದೆ. ಇದೇ ಸೇಡು ಆಸ್ಟ್ರೇಲಿಯಾ ಸೇಡ್ ತೀರ್ಸ್ಕೊಂಡಿದೆ. ಮತ್ತೆ ಇಂಗ್ಲೆಂಡ್ ಒಟ್ಟಿಗೆ ಸೇಡ್ ನ ತೀರ್ಸ್ಕೊಂಡತ್ತೆ ಅಂತ ಹೇಳ್ತೀನಿ. ಇದ್ರ ಜೊತೆಗೆ ಇಂಗ್ಲೆಂಡ್ ನ ಮನೆ ಕಳಿಸೋದೊಂದು ಬಾಕಿ ಇದೆ. ಅದ್ರ ಜೊತೆಗೆ ಫೈನಲ್ ಕಪ್ ಗೆಲ್ಲೋಕೊಂದು ಬಾಕಿ ಇದೆ. ಇನ್ನು ಎರಡು ಮೆಟ್ಟಿಲು. ಇನ್ನು ICC T20 ವರ್ಲ್ಡ್ ಕಪ್ 2024 ಭಾರತ ಗೆಲ್ಲೋಕೆ 2 ಸ್ಟೆಪ್ ಬಾಕಿ ಇದೆ. ನೋಡೋಣ ಮುಂದೊಂದ್ ದಿನ ಈ ಸೆಮಿಫೈನಲ್ ಹಂತದಲ್ಲಿ ಯಾರು ಗೆಲ್ತಾರೆ ಅಂತ ಕಾದ್ ನೋಡೋಣ. ಇದ್ರ ಜೊತೆಗೆ ಇನ್ನು ಸೆಮಿಫೈನಲ್ ಹಂತಕ್ಕೆ ನಾನು ಹೇಳೋದಾದ್ರೆ, ಸೆಮಿಫೈನಲ್ ಮ್ಯಾಚ್ ಈ ರೀತಿ ಟೈಮ್ ಟೇಬಲ್ ಬರುತ್ತೆ. ಯಾವ ಟೈಮಿಂಗು ಯಾವ ದಿನ ಅಂತ ನಾನು ಸಂಪೂರ್ಣ ವಿವರಣೆ ಕೊಡ್ತಾ ಹೋಗ್ತೀನಿ ನೋಡಿ. ICC ಮೆನ್ಸ್ T20 ವರ್ಲ್ಡ್ ಕಪ್ 2024 ಸೆಮಿಫೈನಲ್ 1, ಸೆಮಿಫೈನಲ್ 2 ಅಂತ 2 ಹಂತಗಳಿವೆ. ಅದು ಸೆಮಿಫೈನಲ್ 1ರಲ್ಲಿ ಫಸ್ಟ್ ಸೆಮಿಫೈನಲ್ ಪಂದ್ಯ ಸೌತ್ ಆಫ್ರಿಕಾ ವರ್ಸಸ್ ಅಫ್ಘಾನಿಸ್ತಾನ್. ಇದು 27ನೇ ತಾರೀಕು ಅಂದ್ರೆ ನಾಳೆ 6 AM ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಲಿದೆ. ಸೆಮಿಫೈನಲ್ ಹಂತ ಫಸ್ಟ್ ಸೆಮಿಫೈನಲ್ ಮುಗಿದ ನಂತರ ಸೆಕೆಂಡ್ ಸೆಮಿಫೈನಲ್ 27ನೇ ತಾರೀಕಿಗೆ ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. ಅದೇ ಬಲಿಷ್ಠ ಭಾರತ ಇಂಗ್ಲೆಂಡ್ ಅಂತಾನೆ ಹೇಳ್ಬೋದು. ಫೈನಲ್ 29ಕ್ಕೆ 8 ಗಂಟೆ ರಾತ್ರಿ ಸ್ಟಾರ್ಟ್ ಆಗಲಿದೆ. ಇದು ಫೈನಲ್ ಪಂದ್ಯದ ವಿವರ ಆಗಿದ್ರೆ